ಹೆಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ವ್ಲಾಗ್ ಬಂದು ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂತಂದರೆ ಈ ವ್ಲಾಗಲ್ಲಿ ನನ್ನ ಫಸ್ಟ್ ಪ್ರಮೋಷನ್ ವಿಡಿಯೋನ ಶೂಟ್ ಮಾಡಿದ್ದೀನಿ. ಲೈಕ್ ಒಂಥರ ಖುಷಿ ಇತ್ತು ಆ್ಯಂಡ್ ಒಂಥರ ನರ್ವಸ್ ಇತ್ತು, ಯಾಕಂದರೆ ಫಸ್ಟ್ ಪ್ರಮೋಷನ್ ಆಗಿರೋದ್ರಿಂದ. ತುಂಬ ಜನ ಅನ್ಕೋಬಹುದು ಏನು ಪ್ರಮೋಷನ್ ಮಾಡೋದನ್ನು ವಿಡಿಯೋ ಮಾಡಿದ್ದಾರೆ ಅಂತ. ಯಾರಿಗೆ ಆದರೂ ಫಸ್ಟ್ ಅನ್ನೋದು ಒಂಥರ ಸ್ಪೆಷಲ್ ಆಗಿರುತ್ತೆ. ಸೊ ನನಗೆ ಇದು ಮೆಮೊರಿಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ನಾನು ಯೂಟ್ಯೂಬಲ್ಲಿ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಮತ್ತು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಪ್ರಮೋಷನ್ ಅಂದರೆ ಏನು, ಕೊಲಾಬರೇಷನ್ ಅಂದರೆ ಏನು ಅಂತ. ನನಗೆ ಸ್ವಲ್ಪ ಜನ ಕೇಳಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಪ್ರಮೋಷನ್ ಅಂತ ಹೇಳಿದ್ರೆ ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ಸ್ ಇರ್ಬೋದು, ಇವಾಗ ಶಾಪ್ಸ್ ಇರ್ಬೋದು, ಅದನ್ನು ನೀವು ಪ್ರಮೋಷನ್ ಮಾಡಿದ್ರೆ ಸರ್ಟನ್ ಅಮೌಂಟ್ ಅಂತ ಸಿಗುತ್ತೆ, ಅದು ಪ್ರಮೋಷನ್ನು. ಕೊಲಾಬರೇಷನ್ ಅಂತ ಹೇಳಿದ್ರೆ ನೀವು ಯಾವುದೇ ಪ್ರಾಡಕ್ಟ್ನ ಪ್ರಮೋಟ್ ಮಾಡಿದ್ರೆ ಆ ಪ್ರಾಡಕ್ಟ್ ನಿಮಗೆ ಫ್ರೀಯಾಗಿ ಕೊಡ್ತಾರೆ, ಸೊ ಅದನ್ನು ಕೊಲಾಬರೇಷನ್ ಅಂತ ಹೇಳ್ಬೋದು. ಆ್ಯಂಡ್ ನನಗೆ ಈ ಪ್ರಮೋಷನ್ ಸಿಕ್ಕಿದ್ದು ಬಂದು ಇನ್ಸ್ಟಾಗ್ರಾಮಿಂದ. ಮೋಸ್ಟ್ ಆಫ್ ದ ಪೀಪಲ್ಗೆ ಪ್ರಮೋಷನ್ಸ್ ಅಥವಾ ಕೊಲಾಬರೇಷನ್ ಸಿಗೋದೆ ಇನ್ಸ್ಟಾಗ್ರಾಮಿಂದ. ಇವತ್ತು ನಾನು ಪ್ರಮೋಷನ್ ಮಾಡ್ತಿರೋ ಅಂಥ ಶಾಪ್ ಬಂದು ಹಾಸನಲ್ಲಿರುವಂಥ ಶಾಪು. ಇವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿದರು, ಪ್ರಮೋಷನ್ ಮಾಡಬೇಕಿತ್ತು ಅಂತ. ನನಗೆ ತುಂಬಾ ಖುಷಿ ಆಯಿತು. ಅದು ನಮ್ಮ ಹಾಸನಲ್ಲಿರೋ ಶಾಪು. ಮುಂಚೆನೇ ಕೇಳಿದರು, ಬಟ್ ನಾನು ಬ್ಯಾಂಗ್ಳೂರಲ್ಲಿರೋದ್ರಿಂದ ಹಾಸನಿಗೆ ಬಂದಾಗ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ನಾವು ಸಡನ್ನಾಗಿ ಹಾಸನ್ ಬಂದಿದ್ದರಿಂದ ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಶಾಪ್ನ ಶೂಟ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ನಾವು ಹಾಸನ್ ಬರೋದೇ ಹಾಲಿಡೇಸ್ ಇದ್ದಾಗ ವಿಶ್ವನ್ಗೆ. ಸ್ಯಾಟರ್ಡೆ ಸಂಡೇ ಒಂದು 2-3 ಡೇಸ್ ಟೈಮ್ ಇರುತ್ತೆ ಅಷ್ಟೇ. ಅಷ್ಟರಲ್ಲಿ ಬೇಬಿ ಕೂಡ ಇದೆ, ಸಿಹಿ ಕೂಡ ಇರ್ತಾಳೆ. ಅವಳನ್ನ ಮ್ಯಾನೇಜ್ ಮಾಡಿಕೊಂಡು ಬ್ಯಾಂಗ್ಳೂರಿಂದ ಹಾಸನಲ್ಲಿ ಇಷ್ಟು ಕೆಲಸ ಮಾಡ್ಕೋಬೇಕು ನಮ್ಮದನ್ನೆಲ್ಲ ಅಂತ ಅಂದ್ಕೊಂಡು ಹೋಗಿರ್ತೀವಿ. ಬಟ್ ಅಲ್ಲಿ ಇಲ್ಲಿ ಓಡಾಡೋದು ಆ್ಯಂಡ್ ಅದು ಕೆಲಸ ಎಲ್ಲ ಮುಗಿಸ್ಕೊಂಡು ಪ್ರಮೋಷನ್ನು ಮಾಡೋದಂದರೆ ಸ್ವಲ್ಪ ಡಿಫಿಕಲ್ಟ್ ಇತ್ತು. ಬಟ್ ಅದರಲ್ಲೂ ಟೈಮ್ ಮ್ಯಾನೇಜ್ ಮಾಡಿ ಆ್ಯಂಡ್ ಇನ್ನೊಂದು ಕಡೆ ನಾವು ಹೋಗಬೇಕಿತ್ತು ಆ್ಯಕ್ಚುಲಿ ಟೆಂಪಲ್ಗೆ. ಅದನ್ನು ಕ್ಯಾನ್ಸಲ್ ಮಾಡಿ ಸಿಹಿನ ನಮ್ಮ ಅಮ್ಮ ಮನೆಗೆ ಕಳಿಸಿ ವಿಶ್ವನ್ ಜೊತೆ. ಅದಾದಮೇಲೆ ನಾನು ಮತ್ತು ನನ್ನ ನಾದಿನಿ ಪ್ರಮೋಷನ್ ಶೂಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೋದ್ವಿ. ಅಂಕಲ್ ಅಂತೂ ತುಂಬಾ ಫ್ರೆಂಡ್ಲಿ ಆಗಿದ್ದರು. ಆ್ಯಕ್ಚುಲಿ ಹೇಳಬೇಕಂತಂದರೆ ತುಂಬ ಚೆನ್ನಾಗಾಯಿತು ಪ್ರಮೋಷನ್ ವಿಡಿಯೋ. ನಾವಿವತ್ತು ಬಂದಿರೋದು ಹಾಸನ್ ಗೌರಿಕೊಪ್ಪಲಲ್ಲಿರುವಂಥ ಶ್ರೀ ಹಿಮವದ್ ಗೋಪಾಲ್ ಸ್ವಾಮಿ ಎಂಟರ್ಪ್ರೈಸಸ್ ಅಂತ. ನನಗೂ ಗೊತ್ತಿರಲಿಲ್ಲ ಹಾಸನಲ್ಲಿ ಈ ರೀತಿ ಒಂದು ಶಾಪ್ ಓಪನ್ ಆಗಿದೆ ಅಂತ. ಈ ಶಾಪಲ್ಲಿ ನಿಮಗೆ ನಿಮ್ಮ ಹಳೆ ರೇಷ್ಮೆ ಸೀರೆ, ಕಾಂಚೀವರಂ, ಬನಾರಸ್, ಮೈಸೂರು ಸಿಲ್ಕ್, ಬ್ರಾಕೆಟ್ ಸೀರೆಗಳನ್ನು ಅವರು ಪ್ಯೂರಿಟಿನ ಚೆಕ್ ಮಾಡಿ ನಿಮಗೆ ಅಮೌಂಟನ್ನು ಪೇ ಮಾಡ್ತಾರೆ. ನೀವು ಅನ್ಕೊಬೋದು ಮೋಸ ಮಾಡ್ತಾರೆ ಇದೆಲ್ಲ ಫೇಕ್ ಅಂತ. ಆ ಥರ ಫೇಕ್ ಏನೂ ಇಲ್ಲ. ನೀವು ಸ್ಯಾರಿನ ತೊಗೊಂಡೋದ್ರೆ ನಿಮ್ಮ ಮುಂದೆನೇ ಅವರು ಪ್ಯೂರಿಟಿನ ಚೆಕ್ ಮಾಡ್ತಾರೆ. ಆ ಪ್ಯೂರಿಟಿಗೆ ಎಷ್ಟು ಅಮೌಂಟ್ ಇದೆಯೋ ಅಷ್ಟು ಅಮೌಂಟನ್ನು ನಿಮಗೆ ಕೊಡ್ತಾರೆ. ಇದ್ರ ಡೀಟೇಲ್ಸ್ ವಿಡಿಯೋನ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಇನ್ಸ್ಟಾ ID ಕೂಡ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಬೋದು. ಇವರ ಇನ್ನೊಂದು ಬ್ರಾಂಚ್ ಬಂದು KR ಪೇಟೆಲ್ಲಿದೆ. ಸೊ ಈ ಶಾಪ್ ಬಗ್ಗೆ ಅಥವಾ ಹೇಗೆ ಸೀರೆ ಕೊಡೋದು ಅನ್ನೋದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಸೊ ಗೈಸ್, ಇವಾಗ ಪ್ರಮೋಷನ್ ಮಾಡೋ ಪ್ಲೇಸಲ್ಲಿದ್ದೀವಿ. ಸೊ ಇಲ್ಲಿ ವಿಡಿಯೋ ಎಲ್ಲ ಶೂಟ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿಂದ ಹೊರಡಬೇಕು. ಫಸ್ಟ್ ಪ್ರಮೋಷನ್ ಆ್ಯಕ್ಚುಲಿ ತುಂಬ ನರ್ವಸ್ ಇದೆ, ನೋಡೋಣ ಹೆಂಗೆ ಬರುತ್ತೆ ಅಂತ. ನನ್ನ ನಾದಿನಿ ಕರ್ಕೊಂಡು ಬಂದಿದ್ದೀನಿ. ಸೊ ಗೈಸ್, ಪ್ರಮೋಷನ್ ವಿಡಿಯೋ ಎಲ್ಲ ಮುಗಿಸ್ಕೊಂಡು ಪಾರ್ಲರ್ ಹೋಗಬೇಕಿತ್ತು. ಸೊ ಪಾರ್ಲರಿಗೆ ಹೋಗಿ ಮನೆಗೆ ಹೋಗ್ತಾ ಇದ್ದೀನಿ. ಅಮ್ಮ ಮನೆಗೆ ಹೋಗಬೇಕು ಗೈಸ್. ಹೀಗೆ ಆ್ಯಕ್ಚುಲಿ ವಿಶ್ವ ಜೊತೆ ಮಾರ್ನಿಂಗೇ ಹೋಗಿದ್ದಾಳೆ ಅಮ್ಮ ಮನೆಗೆ. ಹಾಗಾಗಿ ಇವಾಗ ನಾವು ಹೋಗಬೇಕು, ಹೋಗೋಣ. ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಅಮ್ಮ ಅವರೆಕಾಯಿ ತಗೋಬಾ ಅಂತ ಹೇಳಿದ್ರು. ಅದನ್ನ ತಗೊಂಡು ಮಕ್ಕಳಿಗೆ ಸ್ವಲ್ಪ ಬೇಕ್ರಿಯಲ್ಲಿ ತಿಂಡಿ ಎಲ್ಲ ತಗೊಂಡು ಊರಿಗೆ ಹೊರಟ್ವಿ. ಇವತ್ತಿನ ಪ್ರಮೋಷನ್ ವಿಡಿಯೋ ನನಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಹೊಸ ಎಕ್ಸ್ಪೀರಿಯನ್ಸ್ ಮಾಡಿದೆ. ಹೇಗಿರುತ್ತೆ ಪ್ರಮೋಷನ್ ಅಂದರೆ ಹೇಗೆ ಮಾಡ್ಬೋದು, ಹೇಗೆ ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು ಅಂತ ಎಲ್ಲ ತಿಳ್ಕೊಂಡೆ. ಆ್ಯಂಡ್ ಅವರು ನನಗೆ ಪೇ ಮಾಡಿರೋ ಅಮೌಂಟ್ ಬಂದು 1K ಪೇ ಮಾಡಿದ್ರು. ಇಟ್ಸ್ ನಾಟ್ ಅಬೌಟ್ ಮನಿ. ಹುಡುಗಿರು ಹಸ್ಬೆಂಡ್ ಹತ್ರ ಎಷ್ಟೇ ಅಮೌಂಟ್ ಇರಲಿ, ಏನೇ ಇರಲಿ, ಅವರಾಗೆ 1 ರೂಪಾಯಿ ದುಡ್ದಾಗ ಆಗೋಕ್ಕೂ
ಖುಷಿ ಇದೆಯಲ್ಲ ಅದು ಬೇರೆ ಲೆವೆಲ್ ಅಂತಲೇ ಹೇಳ್ತೀನಿ. ಆ್ಯಂಡ್ ನನಗೆ ಇಷ್ಟ ಯಾವಾಗಲೂ ಹುಡುಗಿರು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ. ಸೇಮ್ ನನ್ನ ಹಸ್ಬೆಂಡ್ಗೂ ಅಷ್ಟೇ ಹುಡುಗಿರು ಯಾವಾಗಲೂ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಇಷ್ಟ. ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಇಷ್ಟಪಡ್ತಾರೆ. ಆ್ಯಂಡ್ ಅವ್ರು ನನಗೆ ಪ್ರಮೋಷನ್ ಸಿಕ್ಕಿದಾಗ ನನಗಿಂತ ಜಾಸ್ತಿ ಅವರೇನೆ ಖುಷಿಪಟ್ಟರು. ತುಂಬಾ ಸಪೋರ್ಟ್ ಮಾಡ್ತಾರೆ. ಹುಡುಗಿರಿಗೆ ಅಮೌಂಟ್ಗಿಂತ ಸಪೋರ್ಟ್ ಮಾಡೋ ಗಂಡ ಸಿಕ್ಕರೆ ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಆ್ಯಂಡ್ ಅಮ್ಮ ಮನೆಗೆ ಬಂದಮೇಲೆ ಸಂಡೇ ಆಗಿರೋದ್ರಿಂದ ನನ್ನ ತಮ್ಮ, ನನ್ನ ಹಸ್ಬೆಂಡ್, ಮೈದ್ನ ಎಲ್ಲರೂ ಸೇರಿಕೊಂಡು ಫಿಶ್ ಹಿಡಿದು ಅದರಲ್ಲೇ ಫಿಶ್ ತವಾ ಫ್ರೈ ಮಾಡ್ತಾ ಇದ್ರು. ನಮ್ಮ ಮನೇಲಿ ಫಿಶ್ ತವಾ ಫ್ರೈ ಮಾಡ್ತಾ ಇದ್ದಾರೆ. ಇವನು ಚೆಫು, ಇದು ಟೆರಸ್ಸು. ಹಾಯ್ ಮಾಡಿ ರಿಶೋ. ಹಾಯ್. ಇವರೆಲ್ಲ ತಿಂತಾ ಇದ್ದಾರೆ. ಹಾಯ್. ಇಲ್ಲಿ ಸಿಹಿ, ಇಲ್ಲಿ ನಮ್ಮ ಮಾಮ, ಇವರು ಅನಿಶ್ ಗೌಡ. ಹೇಗಿದೆ ಫಿಶು? ತುಂಬಾ ಚೆನ್ನಾಗಿದೆ. ಫಿಶ್ಗಿಂತ ಚಟ್ನಿ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಏನು ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಹೀಗೆ ಸಪೋರ್ಟ್ ಮಾಡ್ತೀರಿ. ಒಂದು ಕಡೆ ಅಂತ ನೋಡಿದ್ರೆ ನೀವು ಸಪೋರ್ಟ್ ಮಾಡಿದ್ರಿಂದಲೇ ನನಗೆ ಪ್ರಮೋಷನ್ ಸಿಕ್ತು ಅಂತ ಹೇಳ್ಬೋದು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಇನ್ನು ಜಾಸ್ತಿ ಪ್ರಮೋಷನ್ ಸಿಗ್ತಾ ಇರಲಿ ಅಂತ ಬೇಡ್ಕೋತಾ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.